ನಮಸ್ತೆ ಫ್ರೆಂಡ್ಸ್, ಇವತ್ತಿನ ನನ್ನ ಅಡಿಗೆ ಏನಿದೆ ನೋಡಿ. ಒಂದು ಬ್ರೋಕೊಲಿ, ಇದು ಮೊನ್ನೆ ತಗೊಂಡು ಬಂದದ್ದು. ಇದು ಎಲ್ಲ ಸ್ವಲ್ಪ ಜಾಸ್ತಿ ಇದಾಗಿದೆ, ಎಂತ ಹೂವು ಆಗಿದೆ ಇದರಲ್ಲಿ. ಹೂವಲ್ಲ, ಇದು 2-3 ದಿವಸ ಆಯಿತು ಇಟ್ಟು. ಇದು ಗ್ರೀನರಿ ಎಲ್ಲ ಹೋಗಿ ಸ್ವಲ್ಪ ಹೂವು ಥರ ಕಲರ್ ಚೇಂಜ್ ಆಗಿದೆ. ಮತ್ತು ನಾನು 2 ಈರುಳ್ಳಿ ಹಾಕ್ತೇನೆ, ಒಂದು ಕ್ಯಾರೆಟ್, ಮತ್ತು 4 ಅದಕ್ಕೆ ಮೆಣಸಿನ್ಕಾಯಿ ಹಾಕ್ತೇನೆ, ಮತ್ತು ಬೀನ್ಸ್ ಹಾಕ್ತೇನೆ ಸ್ವಲ್ಪ. ಎಲ್ಲ ಕ್ಲೀನ್ ಮಾಡಿ ಅದಕ್ಕೆ ಟೊಮೆಟೊ ಹಾಕ್ತೇನೆ. ಟೊಮೆಟೊ ಒಂದು ಹಾಳಾಗಿದೆ, ಇದು ಬಿಸಾಡ್ತೇನೆ, ಇನ್ನೂ ಇದೆ. ಓಕೆ, 2 ಟೊಮೆಟೊ ಹಾಕ್ತೇನೆ, ಮತ್ತು ಬೆಳ್ಳುಳ್ಳಿ ಮತ್ತು ಎಣ್ಣೆ ಹಾಕಿ ಒಳ್ಳೆ ಮಾಡಿ ನಾನು ಇವಾಗ ಇದಕ್ಕೆ ಫ್ರೈ ಮಾಡ್ತೇನೆ. ಓಕೆ, ಹೇಗೆ ಮಾಡ್ತೇನೆ ಸ್ವಲ್ಪ ಹೊತ್ತಿನ ನಂತರ ತೋರಿಸ್ತೇನೆ. ಫಸ್ಟ್ ಕ್ಲೀನ್ ಮಾಡ್ತೇನೆ. ಓಕೆ ಫ್ರೆಂಡ್ಸ್, ಫಸ್ಟ್ ನಾನು ಬ್ರೋಕೊಲಿಯನ್ನು ಕಟ್ ಮಾಡ್ತೇನೆ ಹೀಗೆ, ಮತ್ತು ಅದನ್ನು ಬಿಸಿ ನೀರಿಗೆ ಹಾಕ್ತೇನೆ. ಓಕೆ, ಹೂವೆಲ್ಲ ಬಿಸಿ ನೀರಲ್ಲಿ ಹಾಕಿದೆ. ಒಂದು 10 ನಿಮಿಷ ಬೇರೆ ವೆಜಿಟೇಬಲ್ ಕ್ಲೀನ್ ಮಾಡೋವರೆಗೆ ಇದನ್ನು ಬಿಸಿ ನೀರಲ್ಲಿ ಇಡ್ತೇನೆ ನಾನು. ಸೊ ಹಾಗೆಯೇ ಇರಲಿ. ಇವಾಗ ಬೀನ್ಸ್ ಎಲ್ಲ ಕ್ಲೀನ್ ಮಾಡ್ತೇನೆ. ನೋಡಿ, ಎಲ್ಲ ಕಟ್ ಮಾಡಿಟ್ಟೆ. ಇದು ಟೊಮೆಟೊ, 2 ಆನಿಯನ್, ಬೀನ್ಸ್, ಕ್ಯಾರೆಟ್, ಬ್ರೋಕೊಲಿ, ಇದೆಲ್ಲ ನಾನು ಇವಾಗ ಸ್ವಲ್ಪ ಎಣ್ಣೆ ಹಾಕಿ ಅಲ್ಲೇ ಆ ಎಣ್ಣೆಯಲ್ಲೇ ಅಡುಗೆ ಮಾಡ್ತೇನೆ, ವಿದೌಟ್ ಪುಟ್ಟಿಂಗ್ ಎನಿ ಮಸಾಲ. ಖಾಲಿ ಗ್ರೀನ್ ಮೆಣಸು ಇದೆ ಇಲ್ಲಿ ನೋಡಿ, ಗ್ರೀನ್ ಮೆಣಸು ಇದೆ. ಇದು 4 ಹಾಕಿದ್ದೇನೆ. ಸ್ವಲ್ಪ ಒಣಮೆಣಸು ಹಾಕ್ತೇನೆ, ಮತ್ತು ಎಂಥ ಸಹ ಹಾಕೋದಿಲ್ಲ. ಇದು ಇಷ್ಟು ಹಾಕಿ ನಾನು ಒಂದು ಡಿಶ್ ಮಾಡ್ತೇನೆ. ಓಕೆ, ಖಾಲಿ ಆಯಿತು ಎಣ್ಣೆ. ಈ ಬಾಟ್ಲಿದ್ದು, ಬೇರೆ ಬಾಟ್ಲಿದ್ದು ಹಾಕಬೇಕು. ಸೊ ಈಗ ನಾನು ಇವಾಗ ಇದನ್ನೆಲ್ಲ ಹಾಕ್ತೇನೆ, ವೆಜಿಟೇಬಲ್ ಒಂದೇ ಸಲ. ಇದು ಸಹ ಹಾಕ್ತೀನಿ, ಬ್ರೋಕೊಲಿ, ಉಪ್ಪು, ಸ್ವಲ್ಪ ಬಟರ್ ನೋಡಿ, ಬಟರ್ ಹಾಕ್ತೇನೆ ಸ್ವಲ್ಪ, ಇಷ್ಟು ಹಾಕ್ತೇನೆ. ಆಫ್ಟರ್ 10 ಮಿನಿಟ್ಸ್, 10 ನಿಮಿಷದ ನಂತರ ಏನಾಗಿದೆ ನೋಡಿ, ಈ ಥರ ಆಗಿದೆ ನನ್ನ ವೆಜಿಟೇಬಲ್. ಆಯಿತು ವೆಜಿಟೇಬಲ್. ಇನ್ನು ಒಂದು ಮೊಟ್ಟೆ ಹಾಫ್ ಫ್ರೈ ಮಾಡಿ ನಮ್ಮ ಡಿನ್ನರ್. ಓಕೆ, ಒಂದು ಮೊಟ್ಟೆ ಇದಕ್ಕೆ ಹಾಕೋದು, ಎಗ್, ಸಾಲ್ಟ್,
Okay, then like this, small banana, coconut oil, little coconut oil, pour it. Gas off. I some vegetable. Busy vegetable. Look, full one plate vegetable. Vegetable. Busy vegetable. Look.